ಬಾಂಧವರೇ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮೊಬೈಲ್ ಚಟವನ್ನು ಜಾಸ್ತಿ ಆದರೆ ಅದು ಚಟಕ್ಕೆ ಸಮಾನ. ಹೌದು ಸ್ನೇಹಿತರೆ, ಮೊಬೈಲ್ ಈ ಆಧುನಿಕ ಜಗತ್ತಾಗ ಪ್ರತಿಯೊಂದಕ್ಕೂ ಮೊಬೈಲ್ ಬೇಕಾ ಬೇಕು. ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸ ಮಟನು ಮೊಬೈಲ್ ಬೇಕಾ ಬೇಕು. ಹೌದು, ಅದು ಯೂಸ್ಫುಲ್ ಐತಿ, ಇಲ್ಲ ಅಂತಲ್ಲ. ಆದ್ರೆ ಅಷ್ಟ ಅದು ಮಿಸ್ಯೂಸ್ ಕೂಡ ಇದೆ. ಹೆಂಗಪ್ಪ ಅಂದ್ರೆ ಸಣ್ಣ ಹುಡುಗ್ಲಿಂತ ಹಿಡಿದು ಮುದುಕರ ಮಟನು ಮೊಬೈಲ್ದಾಗ ಇವತ್ತು ಮುಳುಗಿ ಹೋಗ್ಬಿಟ್ಟಾರ. ಸಣ್ಣ ಹುಡುಗರು ಊಟ ಮೊಬೈಲ್ ಇಲ್ಲಂದ್ರೆ ಊಟ ಮಾಡೋದಿಲ್ಲ. ಯಾಕೆ ಮೊಬೈಲ್ ಅಷ್ಟು ಯಾಕೆ ಬಳಕೆ ಆಗ್ತದೆ? ಎಲ್ಲದಕ್ಕೂ ಬೇಕು ಮೊಬೈಲ್, ಇಲ್ಲ ಅಂತಂದಲ್ಲ. ಆದ್ರೆ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡ್ಬೇಕು. ಅದನ್ನು ಹೆಚ್ಚಾಗಿ ಅತಿಯಾಗಿ ಯೂಸ್ ಮಾಡ್ತಂದ್ರೆ ಅದರಲ್ಲಿಂದ ಆಗುವಂಥ ಎಷ್ಟು ಅನಾಹುತ ಅದಾವ. ಮನುಷ್ಯ ಅನಾರೋಗ್ಯ ಇದನ್ನಾಗತ್ತಾನ, ಹೆಲ್ತ್ ಅಪ್ಸೆಟ್ ಆಗತೈತಿ. ಎಲ್ಲದಕ್ಕೆ ಮೊದಲಿನ ಕಾಲದಾಗ ಮೊಬೈಲ್ ಬರೋಕ್ಕಿಂತ ಮುಂಚೆ ಇಲ್ಲ, ಮನುಷ್ಯ ಎಷ್ಟು ಹೆಲ್ದಿ ಇದ್ದಾನ, ಆಟ ಆಡ್ತಿದ್ದ, ಎಲ್ಲ ಇದನ್ನ ಮಾಡ್ತಿದ್ದ. ಈಗ ಇಲ್ಲ, ಏನೂ ಇಲ್ಲ. ಈಗ ಮೊಬೈಲ್ ಈಗ ಹೆಂಗಾಗೈತೆ ಅಂದ್ರೆ ಮನುಷ್ಯ ಮೊಬೈಲ್ ಕಂಟ್ರೋಲ್ ಮಾಡತ್ತಿಲ್ಲ, ಮೊಬೈಲ್ ಮನುಷ್ಯನ ಕಂಟ್ರೋಲ್ ಮಾಡತ್ತಾನ. ಹಂಗಾಗೈತಿ ಈ ಜಗತ್ತಾಗ. ಇದು ಇದನ್ನ ಅನಿಸ್ಬೋದು, ಏನಪ್ಪಾ ಇವ್ ಹೇಳ್ತಾನೆ ಅಂತ. ಬಟ್ ಆ್ಯಕ್ಚುಲಿ ಏನಂತಂದ್ರೆ ಮುಂದೊಂದು ಕಾಲ ಬರ್ತೈತಿ. ಏನಪ್ಪಾ ಅಂತಂದ್ರೆ ಜಗತ್ತ ಮೊಬೈಲ್ ನಂತರ ಮುಳುಗಿ ಹೋಗ್ಬಿಟ್ರಿ. ಹೌದು, ಈಗ ಇದು ಸತ್ಯ. ಏನಪ್ಪಾ ಅಂದ್ರೆ ನಾವು ಮೊಬೈಲ್ನೇ ಅದನ್ನ ಎಷ್ಟು ಏನು ಅಂತ ಅದನ್ನ ನಾವು ಲಿಮಿಟ್ ಆಗಿ ಇದನ್ನ ಮಾಡಬೇಕು ಹೊರತು ಅದನ್ನ ಜಗತ್ತಾಗಿ ಗೇಮ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನಾವು ಅದ್ರೊಳಗೆ ಮುಳುಗಿ ಬಿಟ್ಟಿರ್ತೀವಿ ನಾವು. ಅದರ್ಲಿಂದ ಎಷ್ಟು ಅನಾಹುತ ಆಗ್ತದೆ, ಒಂದು ಪಕ್ಷಿ ಕಾಣ್ತಾ ಇಲ್ಲ ಇವಾಗ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸ್ನೇಹಿತರೆ, ಮೊಬೈಲ್ ಅದು ಈ ಆಧುನಿಕ ಜಗಕ್ಕೆ ಬೇಕು, ಇಲ್ಲ ಅಂತಂದಲ್ಲ. ಇಂಟರ್ನೆಟ್ ಎಲ್ಲದಕ್ಕೂ ಯೂಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಎಷ್ಟು ಯೂಸ್ ಇದೆ, ಏನು ಯೂಸ್ ಇದೆ ಅದು ನಮಗೂ ಕೂಡ ಗೊತ್ತು. ಅದನ್ನ ಅತಿಯಾಗಿ ಆದರೆ ಅದು ವಿಷ. ಅಮೃತ ಅತಿಯಾಗದ್ರೆ ವಿಷ ಹೇಗೋ, ಇದು ಮೊಬೈಲ್ ಬಳಕೆ ಅತಿಯಾಗದ್ರೆ ಅದು ವಿಷ. ಇಷ್ಟು ಹೇಳ್ತಾ ನಾನು ಎರಡು ಮಾತನ್ನು